ಬರಗಾಲದ ಸಮಯದಲ್ಲಿ ಕಡಿಮೆ ನೀರಿನಲ್ಲಿ ಪರ್ಯಾಯ ಬೆಳೆಗಳನ್ನು ಬೆಳೆಯುವುದು ಹಾಗೂ ರಸಗೊಬ್ಬರ ಕೊರತೆ ನಿವಾರಿಸುವ ಕುರಿತು ಕೊಪ್ಪಳ ನಗರದಲ್ಲಿಂದು ಆಯೋಜಿಸಲಾಗಿದ್ದ ವಿಶೇಷ ಜಾಗೃತಿ ಕಾರ್ಯಾಗಾರಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ಚಾಲನೆ ನೀಡಿದರು. ಕಾರ್ಯಾಗಾರದಲ್ಲಿ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಶೇಖರಗೌಡ ಮಾಲಿಪಾಟೀಲ, ಬೆಂಗಳೂರಿನ ಕೃಷಿ ತಂತ್ರಜ್ಞರ ಸಂಸ್ಥೆ ರಾಜ್ಯಾಧ್ಯಕ್ಷ ಎಬಿ ಪಾಟೀಲ, ರಾಯಚೂರು ಕೃಷಿ ಸಂಶೋಧನಾ ಸಂಸ್ಥೆ ಮುಖ್ಯಸ್ಥ ಡಾಕ್ಟರ್ ಬಸವಣ್ಣಪ್ಪ, ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಹಾಗೂ ರೈತರು ಪಾಲ್ಗೊಂಡಿದ್ದರು. ಬಳಿಕ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ ಬರದಂತಹ ಸವಾಲನ್ನು ಎದುರಿಸಲು ಕಡಿಮೆ ನೀರಿನಲ್ಲಿ ಕೃಷಿ ಮಾಡುವ ಹಾಗೂ ಪರ್ಯಾಯ ಬೆಳೆಗಳನ್ನು ಬೆಳೆಯುವ ವಿಧಾನಗಳ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟರು. ಅವರಿಗೆ ಕೃಷಿಯಲ್ಲಿ ಏನು ತೊಂದರೆ ಆಗ್ತಾ ಇದೆ, ಈ ವರ್ಷ ಮಳೆ ಕೊರತೆ ಇರೋದ್ರಿಂದ ಏನು ಬೆಳೆ ಬರೋದಿಲ್ಲ, ಹಾಗಾಗಿ ಇನ್ಪುಟ್ ಕಾಸ್ಟ್ ರಿಕವರ್ ಆಗಬೇಕು. ಶೇಖರಗೌಡ ಮಾಲಿಪಾಟೀಲ ಬರಗಾಲದಲ್ಲಿ ರೈತರಿಗೆ ಅನುಕೂಲವಾಗುವ ವಿಧಾನಗಳ ಕುರಿತು ಮಾಹಿತಿ ನೀಡಲು ಕೃಷಿ ತಂತ್ರಜ್ಞರು, ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಒಟ್ಟಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಎದುರಿಸಬೇಕಾಗ್ತದೆ. ಕೃಷಿಕ ಸಮಾಜ ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಇರ್ತದೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಹೇಳ್ತಾ, ಇವತ್ತೆಲ್ಲಾ ಸಂಸ್ಥೆಯವರು ಕೂಡಿ ನಾವು ಬರಗಾಲಕ್ಕೆ ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ ರೈತರ ಜೊತೆ ನಾವು ಕೈ ಜೋಡಿಸದೇ ಇದ್ರೆ ನಾವು ಬಹಳಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ಎಬಿ ಪಾಟೀಲ ಮಳೆ ನೀರನ್ನು ಹಿಡಿದಿಡಲು ವಿಬಿ ಜೀರಾಮ್ಜಿ ಯೋಜನೆಯಡಿ ಜಲ ಮರುಪೂರಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬೇಕು ಎಂದರು. ಕೋಲಾರ ಜಿಲ್ಲೆಯಲ್ಲಿ ಸಮಗ್ರ ಕೃಷಿ, ಕೋಲಾರ ಇಸ್ ನೋನ್ ಫಾರ್ ಮಿಲ್ಕ್, ಸಿಲ್ಕ್, ವೆಜಿಟಬಲ್, ಅಗ್ರೋಫಾರೆಸ್ಟ್ರಿ, ಫ್ರೂಟ್ಸ್, ಅವ್ರು ಯಾಕೆ ಸಾಯೋದಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದು? ಬಿಕಾಸ್ ದೇ ಆರ್ ಫಾಲೋಯಿಂಗ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್. ಡಾಕ್ಟರ್ ಬಸವಣ್ಣಪ್ಪ ಕಡಿಮೆ ನೀರಿನ ಬೆಳೆಗಳತ್ತ ರೈತರು ಹೆಚ್ಚಿನ ಆಸಕ್ತಿ ತೋರಿಸಬೇಕು ಎಂದು ತಿಳಿಸಿದರು. ಕೃಷಿ ಬೆಳೆಗಳಿಗೆ ತುಂತುರು ನೀರಾವರಿಯನ್ನು ಅಳವಡಿಸಿಕೊಳ್ತಕ್ಕಂಥದ್ದು. ಸೂರ್ಯಪಾನವನ್ನು ಬೆಳೆದಿದ್ದೇನೆಂದ್ರೆ ಆ ಹೂವಾಡುವ ಹಂತದಲ್ಲಿ ನಾವು ಈಗ ತುಂತುರು ನೀರಾವರಿಯನ್ನು ಅಳವಡಿಸಿಕೊಳ್ಬಾರದು, ಈಗ ಅಳವಡಿಸಿಕೊಳ್ಳಬಾರದು. ಮತ್ತೆ ಕೃಷಿ ಪರಿಸರ ಇದು ಈ ರೀತಿಯಾಗಿ ಕೃಷಿ ಪರಿಸರ ಪ್ರದೇಶ, ಆವಾಯ ಪ್ರದೇಶಕ್ಕೆ ಯಾವುದನ್ನ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದನ್ನು